ನಮ್ಮ ನಾಡಿನ ದಸರಾ ಹಬ್ಬ ಅಂತಂದರೆ ಎಲ್ಲರೂ ಖುಷಿ. ಅದೇ ರೀತಿಯಾಗಿ ನಮ್ಮ ಮನೇಲಿ ನನ್ನ ಮಗನಿಗೆ ತುಂಬ ಖುಷಿ. ಗಾಡಿ ವಾಶ್ ಮಾಡೋದು ಮತ್ತು ಖುಷಿಯಾಗಿ ಪೂಜೆ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಗಾಡಿ, ಬಸ್, ಆಫೀಸ್ ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲಂಕಾರದಿಂದ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಹಬ್ಬ ಆಚರಿಸ್ತೀವಿ ಮತ್ತು ಎಲ್ಲಿ ಹೋಗಿದ್ವಿ ಇದನ್ನೆಲ್ಲ ನೋಡೋಣ ಬನ್ನಿ ವಿಡಿಯೋದಲ್ಲಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಪೂಜೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಯಾವಾಗಲೂ ಆಯುಧ ಪೂಜೆ ದಿನ ಪೂಜೆ ಮಾಡಿಬಿಡ್ತಾ ಇದ್ವಿ. ಸೊ ಈ ಸತಿ ವಿಜಯದಶಮಿ ಹಬ್ಬದ ದಿನ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಹೂವು ಮತ್ತು ಫ್ರೂಟ್ಸು ಮತ್ತು ನನ್ನ ಮಗ ಕಳ್ಳೆಪುರಿ ಬೇಕು ಅಂತ ಹೇಳ್ತಾ ಅಲ್ಲೇ ಕಳ್ಳೆಪುರಿ ಇತ್ತು, ಹಾಗೆ ತೊಗೊಂಡು ಸೊ ಬರ್ತಾ ಇದ್ವಿ. ಅಲ್ಲಿ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಬಣ್ಣಗಳು ಸೇರಿ ಒಂದು ಬಣ್ಣ ಆಗಿದೆ ಅನ್ನೋ ಥರ. ಸೊ ನಮ್ಮ ಯಜಮಾನಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಮನೆಗೆ ಬಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ನಾವು ತೊಗೊಂಬಂದಿದ್ದು ಹೂವನ್ನೆಲ್ಲ ಈ ರೀತಿಯಾಗಿ ತ್ಯಾವದ ಬಟ್ಟೆ ಮಾಡಿ ಈ ರೀತಿಯಾಗಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೂವು ಒಂಚೂರು ಬಾಡಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಟ್ಟಿದ್ದೀನಿ. ನಾವೇನೇನು ತೊಗೊಂಬಂದಿದ್ರು ಅದೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ, ನಾನು ಎಲ್ಲ ಎತ್ತಿಡ್ತಾ ಇದ್ದೆ. ಇದೊಂದು ಸ್ವಲ್ಪ ಕಟ್ಟಬೇಕಾಗಿತ್ತು ಹೂವು, ಅದನ್ನು ಸೈಡ್ಗೆ ಇಟ್ಕೊಂಡು ಹಾಗೆ ಬಾಳೆಹಣ್ಣು ಮತ್ತು ಇದೆಲ್ಲ ತೊಗೊಂಬಂದಿದ್ವಿ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ. ನಾನು ಮನೆಗೆ ಬಂದು ದೇವ್ರ ಸಾಮಾನು ಆ ರೀತಿಯಾಗಿ ಕೆಲಸ ನೋಡಿಕೊಂಡೆ. ಸೊ ಇವರು ಕಾರ್ ತೊಳಿತೀನಿ ಅಂತ ಅಂದ್ಬಿಟ್ಟು ಕಾರು ಮತ್ತು ಬೈಕ್ನ ತೊಳಿಯೋಕೆ ಇಬ್ಬರು ಹೋದ್ರು. ಸೊ ನನ್ನ ಮಗ ನೋಡಿ ಉಜ್ಜಿ ಕಾರ್ನ ತೊಳಿತಾ ಇದ್ದೆ. ಅವ್ನಿಗಂದು ತುಂಬ ಖುಷಿ ಈ ಥರದ್ದೆಲ್ಲ ಮಾಡೋದಂದರೆ. ಹಾಗೆ ನಾನು ದೇವ್ರ ಸಾಮಾನು ರಾತ್ರಿ ತೊಳೆದಿಟ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಬೆಳಗ್ಗೆ ಈಸಿ ಆಗುತ್ತೆ. ದೇವ್ರ ಸಾಮಾನು ಬೆಳಗ್ಗೆ ತೊಳೆದು ಮಾಡಬೇಕು ಅಂತಂದರೆ ಒಂದು 2-3 ಅವರ್ ಟೈಮ್ ಬೇಕಾಗೋಗುತ್ತೆ. ಅದಕ್ಕೋಸ್ಕರ ರಾತ್ರಿ ಈ ರೀತಿಯಾಗಿ ನೀಟಾಗಿ ತೊಳೆದಿಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ ಇರುತ್ತೆ. ಸೊ ನೀಟಾಗಿ ಪೂಜೆ ಮಾಡ್ಬೋದು ಆರಾಮಾಗಿ. ಸೊ ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಇಲ್ಲಿ. ಇದನ್ನು ಮುಗಿಸಿ ಮತ್ತು ಆಯುಧ ಪೂಜೆಗೆ ಸೊ ನಾವೇನೇನು ಯೂಟ್ಯೂಬ್ಗೆಲ್ಲ ಯೂಸ್ ಮಾಡ್ತೀವಿ ಗ್ಯಾಜೆಟ್ಸ್, ಅದು ಮತ್ತು ನನ್ನ ಮಗ ಬೈಕು, ಬುಕ್ಸು ಈ ರೀತಿಯಾಗಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ನನ್ನ ಮಗ ಕಿವಿ ಫ್ರೂಟ್ ಬೇಕು ಅಂತ ಹೇಳ್ತಾ ಅವ್ನು ಕಟ್ ಮಾಡಿಕೊಟ್ಟೆ, ಅವನಲ್ಲಿ ತಿಂತಾ ಇದ್ದಾನೆ. ಸೊ ನಾನು ಪೂಜೆ ಮಾಡೋದು ನೋಡ್ಬಿಟ್ಟು ಅವ್ನು ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದ. ಸೊ ರಾಹುಕಾಲ 1:30 ಇರೋದ್ರಿಂದ ನಾವು ಬೇಗ ಇಲ್ಲಿ ಪೂಜೆ ಮುಗಿಸಿ ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅಲ್ಲೂ ಮಾಡಬೇಕು, ಹಾಗೆ ಕಾರ್ಗಳಿಗೂ ಮಾಡಬೇಕಾಗಿ ಅದಕ್ಕೋಸ್ಕರ ಮನೇಲಿ ಬೇಗ ಮುಗಿಸ್ಬಿಟ್ಟು ಪೂಜೆ. ಸೊ ನೋಡಿ ನನ್ನ ಮಗನು ನಾನು ಮಾಡ್ತೀನಿ ಅಂತ ಬಂದು ಮಾಡ್ತಾ ಇದ್ದಾನೆ. ಸೊ ಮಕ್ಕಳಿಗೆಲ್ಲ ಒಂಥರ ಖುಷಿ. ನಮ್ಮ ಸಂಸ್ಕೃತಿ ಸಂಪ್ರದಾಯನ ಮಕ್ಕಳು ನಾವು ಹೇಳ್ಕೊಡ್ತಾ ಇರಬೇಕು. ಸೊ ಹೇಳ್ಕೊಡ್ತಾ ಇದ್ರೆ ಅವ್ರಿಗೂ ಗೊತ್ತಾಗುತ್ತೆ ನೀಟಾಗಿ. ನಾನು ಅಷ್ಟೇ ಅವನೇನೇನು ಮಾಡ್ತಾನೆ ಮಾಡು ಅಂತ ಬಿಡ್ತೀನಿ. ಮಾಡಿದ್ರೆ ಅವನು ನೀಟಾಗಿ ಮಾಡಿಲ್ಲ ಅಂದರೂ ಕಲಿತಾರಲ್ವ. ಸೊ ಕಲಿತಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಏನು ಅಂತ, ಅಥವಾ ನಾವು ಹೇಳಿದಾಗ ಗೊತ್ತಾಗುತ್ತೆ. ನನಗೂ ಊದ್ಕಡ್ಡಿ ಕೊಡಿ ಅಂತ ಅಂದ್ಬಿಟ್ಟು ಉಲ್ಟಾ ತಿರುತ್ತಾ ಇದ್ದ. ಸೊ ಆ ಥರ ಅಲ್ಲ ಚಿನ್ನಿ ಈ ರೀತಿ ಅಂತ ತೋರಿಸ್ಕೊಟ್ಟಿದ್ವಿ. 1-2 ಸತಿ ಮಾಡ್ದೆ ಮತ್ತೆ ಉಲ್ಟಾನೇ ತಿರುತ್ತಾ ಇದ್ದ. ಸೊ ಹಾಗಾಗಿ ಕಲ್ತ್ಕೊತಾರೆ ಮಕ್ಳಿಗೆ, ಅವ್ರಿಗೂ ಗೊತ್ತಾಗುತ್ತೆ. ಮತ್ತು ನನ್ನ ಗಾಡಿಗೆ ಬಟ್ಟು ಇಲ್ಲಿಡು ಅಂತ ಕೇಳ್ತಾ ಇದ್ದ. ಸೊ ತುಂಬ ಖುಷಿಯಿಂದ ಅವನು ಇಷ್ಟಪಟ್ಟ. ಸೊ ನನ್ನ ಮಗನ ಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯ್ತು ಈ ಥರ ಹಾಕಬೇಕು ಅಂತ. ಅವ್ನು ಮೊದಲೆಲ್ಲ ಹಾಕ್ಕೊತಾ ಇರಲಿಲ್ಲ. ಸೊ ಮುಜುಗರ ಪಟ್ಕೊತಾ ಇದ್ದ, ಇದು ಅಂಕಲ್ ಡ್ರೆಸ್ ಅಂತ ಹೇಳ್ತಾ ಇದ್ದ. ಸೊ ಈ ಸತಿ ಹಾಕೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ತೊಗೊಂಬಂದು ಹಾಕಿದ್ದೀವಿ. ಈಗ ಕೆಳಗಡೆ ಬಂದು ಕಾರ್ಗೆ ಮತ್ತು ಬೈಕ್ಗೆ ಮತ್ತು ನನ್ನ ಮಗನ ಸೈಕಲ್ಗೆ 3 ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಒಬ್ರು ಬರ್ತೀನಿ ಅಂತಂದಿದ್ರು, ಅವ್ರು ಬರೋಕ್ಕಾಗಲಿಲ್ಲ. ಇನ್ಸ್ಟಿಟ್ಯೂಟ್ಗೆ ಬಂದು ನಾನು ನೋಡ್ತೀನಿ ಅನ್ಸು. ಸೊ ಯಾವ ರೀತಿ ಇದೆ ನಾನು ನೋಡ್ತೀನಿ, ನಿಮ್ಮ ಜೊತೆ ಪೂಜೆ ಬರ್ತೀನಿ ಅಂತ ಹೇಳಿದರು. ಸೊ ಅವರು ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವೇ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗ ಹೊರಡ್ವಿ. ಇಲ್ಲಿ ಪೂಜೆ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಬೇಗ ಪೂಜೆ ಮುಗಿಸ್ತಾ ಇದ್ದೀವಿ. ಅದು ಬೇರೆ ರಾಹುಕಾಲ 1:15 ಸೊ ಅಷ್ಟೊಂದು ಮುಗಿಸ್ಬಿಡೋಣ ಮತ್ತು ಟ್ಯುಟೋರಿಯಲ್ಸ್ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮನೆಯವರು ಇಲ್ಲಿ ನಿಂಬೆಹಣ್ಣು ಇಡ್ತಾ ಇದ್ದಾರೆ ಚಕ್ರಕ್ಕೆ. ನನ್ನ ಮಗ ಆ ಕಾರ್ಗೆಲ್ಲ ನಿಂಬೆಹಣ್ಣು ಇಟ್ಟು ನನಗೂ ನಿಂಬೆಹಣ್ಣು ಅಂತ ಕೇಳ್ತಾ ಇದ್ದ. ಆಮೇಲೆ ಗಾಡಿ ಮೇಲೆ ಓಡಿಸಿರೋಂಥ ನಿಂಬೆಹಣ್ಣೆ ಇಟ್ಕೊಂಡು ಅವ್ನ ಗಾಡಿನೂ ಓಡಿಸ್ತಾ ಇದ್ದ. ಸೊ ನೋಡಿ ಮಕ್ಕಳಿಗೆ ನಾವು ಮಾಡಬೇಕು, ನಮಗೂ ಅದೇ ಥರ ಬೇಕು ಅಂತ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ಮಾಡಿದಾಗ ಅವ್ರಿಗೂ ಈ ಥರ ಒಂದು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ಫೈನಲಿ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿತು. ಈಗ ನಿಂಬೆಹಣ್ಣು ಇಡ್ತಾ ಇದ್ದಾರೆ. ಅವ್ನು ನನ್ನ ಮಗ ಯಾರು ಓಡಾಡ್ತಾ ಅವರಿಂದ, ನಮ್ಮ ಯಜಮಾನ್ರು ಓಡಾಡಿದ್ರೆ ಅವರಿಂದ, ನಾನು ಓಡಾಡೋದು ನನ್ನಿಂದ ಓಡಾಡ್ಕೊಂಡಿದ್ದ. ಸೊ ಅವ್ನಿಗಿದೆಲ್ಲ ಫಸ್ಟ್ ಈಗ ಗೊತ್ತಾಗ್ತಾ ಇದೆ. ಮೊದಲು ಎಲ್ಲ ಮಾಡಿದ್ರು ನಾವು ಚಿಕ್ಕ ಮಗು ಆಗಿದ್ಮೇಲೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗೋದ್ರಿಂದ ಇದೆ ಅಂತ ನಮಗೆ ಕ್ವಶನ್ ಮಾಡಿ ಕೇಳ್ತಾನೆ. ಈಗ ನಾವಿಬ್ಬರು ಗಾಡಿ ಮೇಲೆ ಕುತ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು, ಗಾಡಿ ಓಡಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದ.
ಸೊ ನಿಂಬೆಹಣ್ಣು ತುಳ್ಸೋದು ನೋಡ್ರೆ ಅವನಿಗಂತೂ ಖುಷಿನೋ ಖುಷಿ. ಸೊ ಹಾಗೆ ಒಂದು ಸೆಲ್ಫಿ ಇರಲಿ ಅಂತ ಈ ರೀತಿಯಾಗಿ ತಕ್ಕೊಂಡು ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮದು ಒಂದು ಟ್ಯುಟೋರಿಯಲ್ಸ್ ಇದೆ, ಟ್ಯುಟೋರಿಯಲ್ ಸೆಂಟರು ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಸೊ ಇದು ಮಾರ್ನಿಂಗ್ ಕ್ಲಾಸಸ್ ನಡೆಯುತ್ತೆ, ಟ್ಯೂಷನ್ಸು. ಸ್ವಲ್ಪ ಜನ ಆನ್ಲೈನ್ ಇದ್ದಾರೆ, ಸ್ವಲ್ಪ ಜನ ಆಫ್ಲೈನ್ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಯಜಮಾನರು ಒಂದು 15 ವರ್ಷದಿಂದ ಟ್ಯೂಷನ್ ಸೆಂಟರ್ ಮಾಡ್ತಾಯಿದ್ದಾರೆ, ಪ್ರೈವೇಟ್ ಟ್ಯೂಷನ್ಸ್ ಮಾಡ್ತಾಯಿದ್ರು. ಈಗ ಇಂಡಿವಿಜುವಲ್ ಆಗಿ ಒಂದು ಅಂಗಡಿ ಥರ ಇಟ್ಕೊಂಡಿದ್ದೀವಿ. ಸೊ ಆ ಅಂಗಡಿನೇ ಇದಾಗಿದೆ. ಸ್ವಲ್ಪ ಜನ ಬರ್ತಾರೆ. ಈಗ ಇನ್ನೂ ಒಂದೇ ಡೆಸ್ಕ್ ಹಾಕಿದ್ದೀವಿ, ತುಂಬ ಜನ ಏನಿಲ್ಲ, ಬೆಳಗ್ಗೆ ಹೊತ್ತಾಗಿರೋದ್ರಿಂದ ಸ್ವಲ್ಪ ಜನ ಬರ್ತಾರೆ, ಅವ್ರಿಗೆ ಕ್ಲಾಸಸ್ ತೊಗೊತಾರೆ. ಸೊ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇದಿನ್ನೂ 1 ವರ್ಷನೂ ಆಗಿಲ್ಲ ಸ್ಟಾರ್ಟ್ ಆಗಿ, ಈ ವರ್ಷ ಜನವರಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಈ ಸತಿ ಆಯುಧ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯಾರನ್ನೂ ಕರೆದಿರಲಿಲ್ಲ, ಸಿಂಪಲ್ಲಾಗಿ ನಾವೇ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ. ಅದೇ ಹೇಳಿದ್ನಲ್ಲ ಆಗಲೇ, ನಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ ಅಂದ್ಕೊಂಡ್ವಿ, ಅವ್ರು ಬರೋಕ್ಕಾಗಲಿಲ್ಲ. ಸೊ ನಾವೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅಲ್ಲಿ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ನಮ್ಮ ಟ್ಯುಟೋರಿಯಲ್ಸ್ ಇರೋದು ಮಾಗಡಿ ಮೇನ್ ರೋಡ್, ಸೀಗೇಳಿ ಹತ್ತತ್ರ ಇದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಯಂ ಸಿದ್ಧಿ ಅಕಾಡೆಮಿಕ್ ಸೊಲ್ಯೂಷನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನೀಟಾಗಿ ಕಾಣಿಸ್ಕೊಳುತ್ತೆ. ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಮತ್ತು ರಿವ್ಯೂನೂ ಅಲ್ಲೇ ಬರೆದಿದ್ದಾರೆ ಯಾವ ರೀತಿ ಮಾಡ್ತಾರೆ ಏನು ಅಂತ. ಸೊ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ 6ನೇ ಕ್ಲಾಸಿಂದ ಡಿಗ್ರಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಹೇಳ್ಕೊಡ್ತಾರೆ. ನಿಮಗೆ ಯಾವುದೇ ಸಿಲೆಬಸ್ ಆಗಿರಲಿ, CBSE, ಸ್ಟೇಟು, IGCSE, IB ಯಾವುದೇ ಆಗಿರಲಿ ಟೀಚ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ಡೌಟ್ ಇದೆ ಅಥವಾ ಯಾವ್ದು ಸೇರ್ತಾ ಇದ್ದೀರಾ ಅದಕ್ಕೆ ಮಾಡ್ಕೊಬೋದು. ಮೇಯ್ನಾಗಿ ಮ್ಯಾಥ್ಸ್ ಇರುತ್ತೆ ಮತ್ತು ಎಲ್ಲ ಸಬ್ಜೆಕ್ಟು ತೊಗೊತಾರೆ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಿ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಬೋರ್ಡ್ ಸ್ವಯಂ ಸಿದ್ಧಿ ಅಕಾಡೆಮಿಕ್ ಸೊಲ್ಯೂಷನ್ ಅಂತ ಯಾವ ರೀತಿ ಹಾಕಿದ್ದೀವಿ, ಮತ್ತು ಎಲ್ಲಿ ಬರುತ್ತೆ ಅಂತಂದರೆ ಇದು ಮೈನ್ ರೋಡಲ್ಲಿಲ್ಲ, ಸ್ವಲ್ಪ ಒಳಗಡೆ ಬಂದರೆ ಅಲ್ಲೇ ಸಿಗುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ಫುಲ್ಲು ಡೀಟೇಲ್ ಮತ್ತು ಅಡ್ರೆಸ್ ಕಳಿಸ್ಕೊಡ್ತೀವಿ. ಸೊ ಎಲ್ಲ ಮುಗಿಸ್ಕೊಂಡು ಅದು ಬಾಗಿಲಿಗೆಲ್ಲ ಪೂಜೆ ಮಾಡಿ, ಮತ್ತು ಇಲ್ಲಿ ಒಳಗಡೆ ನಾವು ಸರಸ್ವತಿ ಫೋಟೋ ಇಟ್ಟಿದ್ದೀವಲ್ಲ, ಸರಸ್ವತಿ ಫೋಟೋಗೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಈ ಟ್ಯುಟೋರಿಯಲ್ ಸೆಂಟರ್ ಮೂಲಕ ಒಂದು ಪುಟ್ಟ ಹೆಜ್ಜೆನ ಇಟ್ಟಿದ್ದೀವಿ. ಸೊ ನಮಗೆಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಟ್ಯುಟೋರಿಯಲ್ ಸೆಂಟರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ. ಸೊ ಬಟ್ಟೆದಾಗಿರ್ಬೋದು ಅಥವಾ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೇನಾದ್ರು ಸಜೆಷನ್ ಏನಾದರೂ ಗೊತ್ತಿದ್ದರೆ ಬೇರೆದೇನಾದರೂ ಈ ರೀತಿಯಾಗಿ ಮಾಡಬಹುದು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಮಗೂ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಏನಾದರೂ ನೀವೇನಾದರೂ ಮಾಡ್ತೀವಿ ಅಂತಂದರೆ ಸೊ ನಿಮಗೂ ಅಷ್ಟೇ ನೀವು ಮಾಡಬಹುದು. ಯಾರಿಗಾದರೂ ಆ ಥರ ಏನಾದರೂ ಐಡಿಯಾ ಮತ್ತು ಏನಾದರೂ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದನ್ನು ಡಿಸ್ಕಸ್ ಮಾಡಿ ಮುಂದೆ ಮಾಡೋಣ. ನಾನಿಲ್ಲಿ ಸರಸ್ವತಿ ದೇವಿನ ಸ್ವಲ್ಪ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಡ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ನೀಟಾಗಿ ಎತ್ತಿಟ್ಕೊಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ನೀಟಾಗಿ ಪೂಜೆ ಮಾಡೋದು ಯಾವ ಥರ ಅಂತ ಹಂಗೆ ಹೇಳಿಕೊಂಡು ಮಾಡ್ತಾಯಿದ್ದೀನಿ. ಪೂಜೆ ಮಾಡಲ್ಲ ಅಂತೆಲ್ಲ ಮಾಡ್ತಾರೆ, ಬಟ್ ಆದರೆ ಒಂದೊಂದು ಸ್ವಲ್ಪ ಗಡಿಬಿಡಿ ಮಾಡ್ಕೊತಾರಲ್ಲ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಚಿಕ್ಕ ವಿಗ್ರಹ ಇಟ್ಕೊಂಡಿದ್ದೀವಿ ಇಲ್ಲಿ ಸರಸ್ವತಿ ದೇವಿದು. ಇಲ್ಲಿ ಇದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ಓಡಾಡಿಕೊಂಡು ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಟ್ಯುಟೋರಿಯಲ್ಸ್ಗೆ, ಟ್ಯೂಷನ್ಸ್ಗೆ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ರು. ಸೊ ನನ್ನದೊಂದು ಆಸೆ ಇತ್ತು, ಒಂದೇ ಕಡೆ ಕುತ್ಕೊಂಡು ಮಾಡಬೇಕು. ತುಂಬ ಹೋಗಿ ಅಂದರೆ ಗಾಡಿಯಲ್ಲಿ ಟ್ರಾವೆಲ್ ಮಾಡಿ ತುಂಬ ಬ್ಯಾಕ್ ಪೇನು ಆ ಥರದ್ದೆಲ್ಲ ಬರ್ತಾಯಿತ್ತು. ಸೊ ಒಂದು ಕಡೆ ಸಿಕ್ಕಿದ್ರೆ, ಒಂದು ಕಡೆ ಇದ್ದರೆ ಬೆಟರ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮತ್ತು ಅವರು ಯೋಚನೆ ಮಾಡಿ ಈ ಟ್ಯುಟೋರಿಯಲ್ ಸೆಂಟರ್ ನಾವು ತೆಗ್ದಿದ್ದು. ಸೊ ಜನ ಏನೋ ಪರವಾಗಿಲ್ಲ ಬರ್ತಾ ಇದ್ದಾರೆ. ಆಲ್ರೆಡಿ ಒಂದು 3-4 ಜನ 10th ಸ್ಟೂಡೆಂಟು ಒಳ್ಳೆ ಮಾರ್ಕ್ಸಿಂದ ಪಾಸಾಗಿ ಹೋಗಿದ್ದಾರೆ. ಸೊ ಅದೇ ರೀತಿಯಾಗಿ ಇನ್ನೂ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಇಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ಹೊರಗಡೆ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗ ನೋಡಿ ಬೋರ್ಡ್ ಮೇಲೆ ಬರೆಯೋದು ಆರಿಸೋದು ಅದೇ ಕೆಲಸ ಒಂದು. ಸೊ ಕುಂತ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ಹಾಗೆ ನಾವು ಯಾರು ಆಚೆ ಹೋಗ್ತೀವಿ ನಮ್ಮಿಂದ ಎಲ್ಲ ಬಂದು ಆಟ ಆಡೋದಿಲ್ಲ ಈ ರೀತಿಯಾಗಿ ಆ ಥರ ಮಾಡ್ಕೊಂಡಿದ್ದ. ಸೊ ನೋಡಿ ನಮ್ಮ ಟ್ಯುಟೋರಿಯಲ್ ಸೆಂಟರ್ದು ನೇಮ್ ಯಾವ ರೀತಿ ಇದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಯಂ ಸಿದ್ಧಿ ಅಕಾಡೆಮಿಕ್ ಸೊಲ್ಯೂಷನ್ ಅಂತ ಹಾಕಿದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಸೊ ಇಲ್ಲಿ ಬರಬಹುದು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇಷ್ಟ ಇದ್ದರೆ ಬರಬಹುದು.
ಅವನು ನೋಡಿ ಬರೆಯೋದು ಹರ್ಸೋದು ಅದೇ ಕೆಲಸ ಆಗೋಗಿದೆ. ಸೊ ಇದು ಹೆಂಗಪ್ಪ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಇಲ್ಲಿ ಇನ್ಸ್ಟಾ 360 ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ. ಸೊ ಅದು ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತಾ ಇದೆ. ಸೊ ದೇವಿಗೆ ಪೂಜೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ವಿ. ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ. ಇವನು ನೋಡಿ ಇಲ್ಲಿ ಚಾಕ್ ಪೀಸ್ ಯಾವುದು ಕಲರ್ ಚಾಕ್ ಪೀಸ್ನೆಲ್ಲ ಹುಡುಕೊಂಡು ಕುತ್ಕೊಂಡಿದ್ದಾನೆ. ಯಾವ್ದು ಬೇಕು ಅದು ಬೇಕಾ ಇದು ಬೇಕಾ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದಾನೆಲ್ಲ. ನೋಡಿ ನಿಮ್ಗೆ ಕಾಣ್ತಾ ಇದೆ, ಆಲ್ಮೋಸ್ಟ್ ಇದು ಮೈನ್ ರೋಡಲ್ಲೇ ಇದೆ ನಮ್ಮ ಟ್ಯುಟೋರಿಯಲ್ ಸೆಂಟರ್. ಹಾಗೆ ನೀವು ಆರತಿ ತಗೊಳ್ಳಿ, ಮತ್ತು ನನಗೂ ಆರತಿ ಕೊಡ್ತಾ ಇದ್ದಾರೆ, ಮಂಗಳಾರತಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ದೀಪ ಎಲ್ಲ ಆರೋವರೆಗೂ ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಇಲ್ಲೇ ಕುತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಒಂದು 3 ಗಂಟೆ ಆಯಿತು. 3 ಗಂಟೆ ಆಗಿ ಹೊರಗಡೆ ಊಟ ಮಾಡಿಕೊಂಡು ಸೊ ಇನ್ನು ಮನೆಗೆ ಹೋಗಿ ಇನ್ನೇನು ಅಂತ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, RR ನಗರ ದೇವಸ್ಥಾನಕ್ಕೆ. ಸೊ ರಾಜರಾಜೇಶ್ವರಿ ದೇವಸ್ಥಾನದ ಹತ್ರ ಬಂದ್ವಿ. ಸೊ ನೋಡಿ ಪಾರ್ಕಿಂಗ್ ಈ ರೀತಿಯಾಗಿದೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗ್ತಾ ಇರೋದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಸೊ ಒಳಗಡೆ ಫೋನೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆಚೆನೆ ಈ ರೀತಿಯಾಗಿ ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಅಲ್ಲೇ ರಾಜರಾಜೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಷಣ್ಮುಖ ದೇವಸ್ಥಾನ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಒಂದ್ಸತಿ ಹೋಗಿಲ್ಲ ಅಂದರೆ ಹೋಗಿ. ಸೊ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ನಾನು 2ನೇ ಸತಿ ಬರ್ತಾ ಇರೋದು ಆ್ಯಕ್ಚುಲಿ. ಸೊ ಇಲ್ಲಿ ನೋಡೋಕ್ಕೂ ಅಷ್ಟೇ ಮೆಟ್ಲು ಹತ್ಕೊಂಡು ಹೋಗಬೇಕು. ಸೊ ಒಳಗಡೆನೂ ಅಷ್ಟೇ ಈ ಥರ ಗುಹೆ ಥರ ಇದೆ. ಅದರೊಳಗಡೆ ಶಿವನ ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ. ಸೊ ಹೋಗ್ತಾ ಇರೋ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ. ನಾನಂತೂ ಇನ್ಸ್ಟಾ 360 ತೊಗೊಂಡಾಗ ಸೊ ಒಂದ್ಸತಿ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಸೊ ಅದನ್ನು ಇವತ್ತು ಕರ್ಕೊಂಬಂದು ನಮ್ಮ ಯಜಮಾನರು ನೆರವೇರಿಸಿದ್ದಾರೆ. ಸೊ ಇದು 2ನೇ ಸತಿ ನಾನು ಬರ್ತಾ ಇರೋದು ಆ್ಯಕ್ಚುಲಿ. ಸೊ ತ್ರಿಶೂಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇಲ್ಲಿ ಒಂಥರ ಉತ್ತ ಥರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಈ ರೀತಿಯಾಗಿ ಮೆಟ್ಲು ಹಾಕಿದ್ದಾರೆ. ಮೆಟ್ಲು ಹತ್ತಿದ್ರು ಅಷ್ಟೇ ಸುಸ್ತಾಗಲ್ಲ, ಏನಿಲ್ಲ, ಚೆನ್ನಾಗಿದೆ ಒಂಥರ ದೇವಸ್ಥಾನ ಇದು. ಸೊ ನೋಡ್ತಾ ಇದ್ರಿ ತ್ರಿಶೂಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದ್ವಿ. ಸೊ ಆ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಈ ದೇವಸ್ಥಾನಕ್ಕೂ ಬಂದ್ವಿ. ಸೊ ಆ ದೇವಸ್ಥಾನದಲ್ಲಿ ವಿಡಿಯೋ ಮತ್ತು ಫೋಟೋ ಅಷ್ಟು ಅಲೋ ಇಲ್ಲ. ಸೊ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಫಸ್ಟ್ ಟೈಮ್ ಹೋಗಿದ್ದು, ರಾಜರಾಜೇಶ್ವರಿ ದೇವಸ್ಥಾನ, ಅದು ತುಂಬ ಚೆನ್ನಾಗಿದೆ. ಸೊ RR ನಗರಕ್ಕೆ ಬಂದರೆ ಈ ರೀತಿಯಾಗಿ ದೇವಸ್ಥಾನಗಳು ಸ್ವಲ್ಪ ಸುತ್ತಾಡ್ಬೋದು, ಚೆನ್ನಾಗಿದೆ. ಸೊ ನೀವೇನಾದರೂ ಆ ಕಡೆ ಹೋದರೆ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ತುಂಬ ಚೆನ್ನಾಗಿದೆ. ಸೊ ನನಗಂತೂ ಖುಷಿ ಆಯಿತು. ಹಾಗೆ ನನ್ನ ಮಗ ಒಂದೊಂದು ಇದಕ್ಕೂ ಮೆಟ್ಲಿಗೂ ನಮಸ್ತೆ ಹಾಕ್ಕೊಂಡು ಬರ್ತಾ ಇದ್ದ. ಯಾವಾಗ ನಾನು ಒಂದು ಸತಿ ಮಾಡಿದ್ದು ನೋಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಮಸ್ತೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ನೋಡಿ ಈ ವ್ಯೂ ನೋಡಬೇಕು ಅಂತ ಅಂದ್ಬಿಟ್ಟು ನಾನು 360 ತೊಗೊಂಡಾಗಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ದೇವರುಗಳು. ಸೊ ಒಂದು ಫೋಟೋನು ಅಟ್ಯಾಚ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಮಳೆ ಪಟ 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 ಅಂತ ಸುರಿದ್ಬಿಡ್ತು. ಸೊ ಒಳಗಡೆನೂ ಅಷ್ಟೇ ಗಣಪತಿ ವಿಗ್ರಹಗಳು ತುಂಬ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಳಗಡೆ ಇಲ್ಲಿ ನೋಡ್ತಾ ಇದ್ದಾರೆ. ನಾನು ಗರ್ಭಗುಡಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಪೂರ್ತಿ ಇರೋ ದೇವರೆಲ್ಲ ಗಣಪತಿ ದೇವರೇ. ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಗಣಪತಿ ದೇವರು ಇಲ್ಲಿ ನಾವು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಕನಕನ ಕಿಂಡಿಯಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದಾರಲ್ಲ ಜನ, ಇಲ್ಲಿ ಸಂಪೂರ್ಣ ದರ್ಶನ ಅಂತಿದೆ. ಮುಂದೆ 3 ಮುಖಗಳಿದೆ ದೇವರಿಗೂ. ಸೊ ಇಲ್ಲೊಂದು ನೋಡಿದ್ರೆ 4 ಮುಖ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಮುಖ ನೋಡಿದ್ವಿ ಅಂತ. ಚೆನ್ನಾಗಿದೆ ಒಂಥರ. ಸೊ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಒಂದ್ಸತಿ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನೋಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೋಡಿ ಇಲ್ಲಿ ದೇವರದು ನೀಟಾಗಿ ಕಾಣಿಸುತ್ತೆ, ಮುಖ ಕಾಣಿಸುತ್ತೆ. ಸೊ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಬಂದಿಲ್ಲ. ಸೊ ದೇವರನ್ನ ಮೈನಿಗೆ ತೋರಿಸೋದೇನು ಅಂತ ನಾನು ತೋರ್ಸೋಕೆ ಹೋಗಿಲ್ಲ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ನೋಡ್ಕೊಂಡ್ಬಂದ್ರೆ ನಮ್ಮನೇಲಿ ಯಾವ ರೀತಿಯಾಗಿ ಹಬ್ಬನ ಆಚರಿಸ್ತೀವಿ ಅಂತ. ಸೊ ನನಗಂತೂ ಖುಷಿಯಾಗಿ ಈ ರೀತಿಯಾಗಿ ಆಚರಿಸಿ ಇದೇ ಫಸ್ಟ್ ಆ್ಯಕ್ಚುಲಿ ಈ ವರ್ಷನೇ ನಾವು ಟ್ಯುಟೋರಿಯಲ್ಸ್ ಓಪನ್ ಮಾಡೋದು, ಜಾನ್ವರಿಯಲ್ಲಿ ಮಾಡಿದ್ವಿ. ಸೊ ಈ ಸಲ ನಮ್ಮ ಟ್ಯುಟೋರಿಯಲ್ಸ್ಗೂ ಆಯ್ತು ಪೂಜೆ ಮಾಡೋ ಥರ ಆಯಿತು. ಟ್ಯೂಷನ್ ಸೆಂಟರ್ ಅಂತ ಒಂದು ಇಟ್ಟಿದ್ದೀವಿ. ಸೊ ಸ್ವಲ್ಪ ಜನ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲಿ ಸರೌಂಡಿಂಗಲ್ಲಿರೋಂಥ ಮಕ್ಕಳು ಯಾರಾದರೂ ಇದ್ದರೆ ಬನ್ನಿ. ಸೊ ಮಾಗಡಿ ಮೈನ್ ರೋಡಲ್ಲಿದೆ ಇದು ನಮ್ಮ ಟ್ಯುಟೋರಿಯಲ್ಸು. ಸೊ ನಮ್ಮ ಮನೆ ಹಬ್ಬನ ಈ ರೀತಿಯಾಗಿ ಆಚರಿಸಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.